ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ರಾಜ್ಯದಲ್ಲಿ ಈ ನಾಯಕತ್ವದ ಒಂದು ಗೊಂದಲದ ನಡುವೆ ಈಗ ಕುತೂಹಲ ಕೆರಳಿಸಿರ್ತಕ್ಕಂಥ ಒಂದು ಖಾಸಗಿ ಫೋಟೋ ಡಿ.ಕೆ. ಶಿವಕುಮಾರ್ ಅವರ ಒಂದು ಆಪ್ತ ಬಣದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಆ ಒಂದು ಗ್ರೂಪ್ ಫೋಟೋ ಈಗ ರಾಜ್ಯದ ರಾಜಕಾರಣದಲ್ಲಿ ಮತ್ತೆ ಈಗ ಸಂಚಲನವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಶಾಸಕ ಎಚ್.ಸಿ. ಬಾಲಕೃಷ್ಣ ಹುಟ್ಟುಹಬ್ಬದ ಒಂದು ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪವರ್ ಪ್ರದರ್ಶನಕ್ಕೋಸ್ಕರ ಮುಂದಾದ್ರ ಡಿ.ಕೆ.ಶಿ ಅವರ ಟೀಮ್, ಡಿ.ಕೆ.ಶಿ ಅವರ ಬಣ ಅನ್ನುವಂತಹದ್ದು ಈಗ ರಾಜಕೀಯದಲ್ಲಿ ಕೂಡ ಬಿರುಗಾಳಿ ಎಬ್ಬಿಸಿರುವಂಥದ್ದು. ರಾಜಕೀಯ ವಲಯದಲ್ಲಿ ಈಗ ಭಾರಿ ಚರ್ಚೆವಾಗ್ತಾ ಇರುವಂತಹ, ಚರ್ಚೆಗೆ ಗ್ರಾಸವಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಒಂದು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ 18 ಶಾಸಕರು, 18 MLAಗಳ ಗ್ರೂಪ್ ಈ ಫೋಟೋ ಇವತ್ತು ನಿನ್ನೆ ಕೂಡ ಭಾರಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಒಂದು ವೈರಲ್ ಆಗಿರುವಂಥದ್ದು. ಶಾಸಕ ಎಚ್.ಸಿ. ಬಾಲಕೃಷ್ಣ ನೀಡಿದ ಆ ಒಂದು ಹುಟ್ಟುಹಬ್ಬದ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಯಾವೆಲ್ಲ ಶಾಸಕರು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪ್ರಿಯ ವೀಕ್ಷಕರೇ, ರಾಜ್ಯದ ನಾಯಕತ್ವದ ಬದಲಾವಣೆ ಚರ್ಚೆ ಈಗ ತೀವ್ರ ಒಂದು ಸ್ವರೂಪ ಪಡೆದುಕೊಳ್ತಾ ಇರುವ ಒಂದು ಹೊತ್ತಿನಲ್ಲೇ ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯ ಅವರ ಒಂದು ಟೀಮ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರೇನಿದ್ರಲ್ಲ, ಫಾರಿನ್ ಟ್ರಿಪ್ ಒಂದು ನೆಪದಲ್ಲಿ ಒಂದು ಪವರ್ ಪ್ರದರ್ಶನಕ್ಕೆ ಕೂಡ ಮುಂದಾದರು. ಸದ್ಯ ಈ ಒಂದು ಬೆನ್ನಲ್ಲೇ ಡಿ.ಕೆ.ಶಿ ಬಣವುದು ಕೂಡ ಈಗಾಗಲೇ ಒಂದು ಶಕ್ತಿ ಪ್ರದರ್ಶನ ಮಾಡೋಕ್ಕೆ, ಪವರ್ ಒಂದು ತೋರಿಸೋಕ್ಕೋಸ್ಕರ ಈಗಾಗಲೇ ಮುಂದಾಗಿರುವಂಥ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥ 48 MLAಗಳು, 48 ಶಾಸಕರು ಒಟ್ಟಿಗೆ ಸೇರಿದ್ದಾರೆ. ಈ ಸುದ್ದಿ ಕೇಳಿ ಬರ್ತಾ ಇದ್ದಂತೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಮತ್ತೆ ಬಣಗಳ ಬಡೆದಾಟ ಕೂಡ ಜೋರಾಗ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಸುಮಾರು 18 ಶಾಸಕರ ಗ್ರೂಪ್ ಫೋಟೋವನ್ನು ಸಹ ಕೂಡ ಈಗಾಗಲೇ ಆಚೆ ಬಂದಿರುವಂಥದ್ದು. ಈ ಫೋಟೋ ಸದ್ಯ ಈಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇವು ಎಲ್ಲವೂ ಕೂಡ ಮೂಲಕ ನಾಯಕತ್ವದ ಒಂದು ಸೀಟ್ ಹಂಚಿಕೆ, ಪವರ್ ಹಂಚಿಕೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವು ಎಲ್ಲವೂ ಕೂಡ ಈಗ ಬದಲಾವಣೆ ಚರ್ಚೆ ಈಗ ಮತ್ತಷ್ಟು ತೀವ್ರಗೊಳ್ತಾ ಇದೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆ ಚರ್ಚೆ ಈಗ ಸ್ವರೂಪ ಪಡೆದುಕೊಂಡು ಹೊತ್ತಿನಲ್ಲಿಯೇ CM ಸಿದ್ದರಾಮಯ್ಯ ಅವರ ಆಪ್ತರು ಒಂದು ಗುಂಪು ಈಗಾಗಲೇ ವಿದೇಶಕ್ಕೆ ಕೂಡ ತೆರಳಿತ್ತು. ಶಾಸಕರು ಕೂಡ ವಿದೇಶ ಪ್ರವಾಸದ ಬಗ್ಗೆ ಈಗ ಸಾಕಷ್ಟು ಪರ ವಿರೋಧಗಳು ಕೂಡ ಒಂದು ಕಾಂಗ್ರೆಸ್ ಮನೆಯಲ್ಲಿ ಕೂಡ ಚರ್ಚೆಗಳು ಕೂಡ ಸಾಕಷ್ಟು ನಡೀತು. ಅದರಲ್ಲಿ ಈ ನಡಿಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತದ ಬಣದಲ್ಲಿ CM ಡಿ.ಕೆ. ಶಿವಕುಮಾರ್ ಅವರಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು MLAಗಳು ಏನಿದ್ದಾರೆ, ನಗರದ ಒಂದು ಪ್ರೈವೇಟ್ ಹೋಟೆಲ್, ಖಾಸಗಿ ಹೋಟೆಲ್ನಲ್ಲಿ ಕೂಡ ಒಂದು ಬರ್ತ್ಡೇ ಪಾರ್ಟಿಯನ್ನು ಅದರಲ್ಲಿ ಒಟ್ಟು ಸೇರಿ ಆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ತಾರೆ. ಆ ಹೋಟೆಲ್ನಲ್ಲಿ ಮೀಟಿಂಗ್ ಆಗುತ್ತೆ. ಕೆಲವೊಂದಿಷ್ಟು ರಾಜಕೀಯ ವಲಯ ತಮ್ಮ ಬೆಳವಣಿಗೆ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಅಲ್ಲಿ ಏನಂತಂದರೆ, ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರುವಂಥ ಒಂದು ಹೊತ್ತಿನಲ್ಲಿ ಒಂದು ಭರವಸೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರೇನಿದ್ರಲ್ಲ, ಆ ಶಾಸಕರಿಗೂ ಕೂಡ ಒಂದು ಭರವಸೆ ಕೊಟ್ಟಿದ್ದರು. ಮುಂದೆ ಬರುವಂತಹ CM ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಬಂದರೆ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡ್ತೀವಿ ಅನ್ನುವಂತಹ ಭರವಸೆ ಕೂಡ ಹಿಂದೆ ಕೊಟ್ಟಂಥದ್ದು ಕೂಡ ಆಯಿತು. ಖಾಸಗಿ ಹೋಟೆಲ್ನಲ್ಲಿ ಸುಮಾರು 18 MLAಗಳು ಒಟ್ಟಿಗೆ ಸೇರ್ತಾರೆ. ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ಒಟ್ಟು ಎಲ್ಲರೂ ಕೂಡ ಸೇರಿ ಒಂದು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಆ ಒಂದು ಬಣದ ಒಂದು ಫಾರಿನ್ ಟ್ರಿಪ್, ಈ CM ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಪಾಲಿಟಿಕ್ಸ್, CM ಸಿದ್ದರಾಮಯ್ಯನವರ ಒಂದು ಫಾರಿನ್ ಟ್ರಿಪ್ ಪಾಲಿಟಿಕ್ಸ್, ಇವೆಲ್ಲವನ್ನು ಕೂಡ ಮತ್ತೊಂದು ಬಣಕ್ಕೆ ಈಗ ಕೌಂಟರ್ ನೀಡಿದೆ ಅಂತಲೇ ರಾಜಕೀಯ ವಲಯದಲ್ಲಿ ಕೂಡ ಈಗ ಚರ್ಚೆ ಮತ್ತೆ ಗರಿಗೆದರಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 48 ಶಾಸಕರ ಡಿನ್ನರ್ ಮೀಟಿಂಗ್ ಏನಿತ್ತಲ್ಲ, ಆ ಗ್ರೂಪ್ನಲ್ಲಿ 18 ಶಾಸಕರು ಕಂಡು ಬಂದರೂ ಕೂಡ ಅದರಲ್ಲಿ 48 ಶಾಸಕರ ಔತಣಕೂಟದಲ್ಲಿ ಡಿನ್ನರ್ನಲ್ಲಿ ಕೂಡ ಭಾಗಿಯಾಗ್ತಾರೆ. ಈ ಒಂದು ಮಾಹಿತಿ ಬರ್ತಾ ಇದ್ದಂತೆ ಕೆಲವೊಂದಿಷ್ಟು ಔತಣಕೂಟದ ಹೆಸರಿನಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಈಗ ಬಗ್ಗೆ ಚರ್ಚೆಗಳು ಕೂಡ ಈಗಾಗಲೇ ನಡೆದಿದೆ ಅಂತಲೇ ಹೇಳ್ಬೋದು. ಆ ಫೋಟೋ ಬಹಿರಂಗಗೊಳ್ತಾ ಇದ್ದಂಗೆ ಕೆಲವೊಂದಿಷ್ಟು ಸಚಿವ ಡಿ. ಸುಧಾಕರ್, ಮಂಕಾಳ್ ವೈದ್ಯ ಇವರೆಲ್ಲರೂ ಕೂಡ ಆ ಒಂದು ಔತಣಕೂಟದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಶಾಸಕರಾಗಿರ್ತಕ್ಕಂಥ ರವಿ ಗಾಣಿಗ, ನಯನಾ ಮೋಟಮ್ಮ, ಪ್ರಕಾಶ್ ಕೋಳಿವಾಡ್, ಗಣೇಶ್ ಹುಕ್ಕೇರಿ, ಶರತ್ ಬಚ್ಚೇಗೌಡ ಇವರೆಲ್ಲರೂ ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಕದಲೂರು ಉದಯಗೌಡ ಅವರು ಕೂಡ ಇರ್ತಾರೆ. ಬಸವರಾಜ್ ಶಿವಗಂಗಾ, ಹರೀಶ್ ಗೌಡ, ಆನೇಕಲ್, ಬಿ. ಶಿವಣ್ಣ ಇವರೆಲ್ಲರೂ ಕೂಡ, MLC ರವಿ ಅವರು ಇವರೆಲ್ಲರೂ ಕೂಡ ಆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿ ಕೆಲವೊಂದಿಷ್ಟು ರಾಜಕೀಯ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ, ಒಂದು ಪವರ್ ಹಂಚಿಕೆ ಬಗ್ಗೆ ಖಂಡಿತವಾಗೂ ಚರ್ಚೆ ಆಗಿದೆ ಅನ್ನುವಂತಹ ಅನುಮಾನವೇ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾಯಕತ್ವದ ಬದಲಾವಣೆಯ ಬಗ್ಗೆ CM ಡಿ.ಕೆ. ಶಿವಕುಮಾರ್ ಅವರ ಒಂದು ಆಪ್ತ ಒಂದು ಟೀಮ್ನಲ್ಲಿ, ಅವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರ ಅಭಿಪ್ರಾಯಗಳು ಕೂಡ ಹಂಚಿಕೊಂಡಿದ್ದಾರೆ.
ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರ ಸರಣಿ ಬ್ಯಾಕ್ ಟು ಬ್ಯಾಕ್ ಏನು ದೆಹಲಿ ಕಡೆ ಒಂದು ಭೇಟಿ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಕೂಡ ಬಹಳ ಒಂದು ಬಹು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಕೂಡ ಬಜೆಟ್ ಮಂಡನೆಗೆ ಏನು CM ಸಿದ್ದರಾಮಯ್ಯನವ್ರಿಗೂ ಈ ಒಂದು ಬಜೆಟ್ ಮಂಡನೆಗೆ ಅಂತಿಮ ಹಂತಕ್ಕೆ ಈಗಾಗಲೇ ಸಿದ್ಧತೆ ಕೂಡ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಈ ಒಂದು ಪವರ್ ಶೇರಿಂಗ್ ನಾಯಕತ್ವದ ಬದಲಾವಣೆ ಆಗುತ್ತೋ ಅಥವಾ ಆಗಲ್ವೋ ಅಥವಾ ಇವೆಲ್ಲವೂ ಕುರಿತು ಕೆಲವೊಂದಿಷ್ಟು ಚರ್ಚೆ ಈಗ ತೀವ್ರಗೊಳ್ತಾ ಇದೆ. ಈಗಾಗಲೇ ಸಚಿವ ಜಾರಕಿಹೊಳಿ ಮತ್ತು ಮಾಜಿ ಸಚಿವ ಇನ್ನು KN ರಾಜಣ್ಣ ಅವರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಭೇಟಿ ಮಾಡಿ ಕೆಲವೊಂದಿಷ್ಟು ಕೂಡ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೊನೆಷ್ಟು ಮಾತುಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ. ಇವೆಲ್ಲವನ್ನು ಗಮನಿಸಿದಾಗ ತೆರೆಮರೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಮತ್ತು ಶಾಸಕರು ವಿದೇಶದ ಪ್ರವಾಸ, ಪ್ರತ್ಯೇಕದ ಒಂದು ಔತಣಕೂಟ ನಡೀತಾ ಇರುವ ಒಂದು ಹೊತ್ತಿನಲ್ಲೇ ಬಜೆಟ್ ಬಳಿಕ ನಾಯಕತ್ವದ ಬದಲಾವಣೆ ಚರ್ಚೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಅನ್ನುವಂತಹ ಸಾಧ್ಯತೆ ಇದೆ. ಇನ್ನು ಹೀಗಾಗಿ ಶಾಸಕರು ಗ್ರೂಪ್ಗಳಲ್ಲಿ ಫೋಟೋ ಏನಿತ್ತಲ್ಲ ಆ ಫೋಟೋ ಈಗ ಸಾಕಷ್ಟು ಚರ್ಚೆ ಈಗಾಗಲೇ ಎಡೆ ಮಾಡಿಕೊಟ್ಟಿದೆ. ಚರ್ಚೆಗೆ ವೇದಿಕೆಯನ್ನು ಕೂಡ ಈಗಾಗಲೇ ಸೃಷ್ಟಿಸಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ರಾಜ್ಯದ ನಮ್ಮ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಕೂಡ ಕೆಲವೊಂದು ಪವರ್ ಶೇರಿಂಗ್ ರಾಜಕೀಯ ನಾಯಕತ್ವಗಳ ಕುರಿತು ಕೆಲವೊಂದಿಷ್ಟು ಚರ್ಚೆಗಳು ಡೇ ಬೈ ಡೇ ದಿನದಿಂದ ದಿನಕ್ಕೆ ಕೂಡ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಒಂದು ಕಡೆ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಈಗಾಗಲೇ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ದೆಹಲಿಯ ನಂತರ ನೆಕ್ಸ್ಟ್ ಏನಾದರೂ ನಾಯಕತ್ವದಿಂದ ಬದಲಾವಣೆ ಆಗುತ್ತಾ, ಸೀಟ್ ಹಂಚಿಕೆ ಆಗುತ್ತಾ ಅನ್ನುವಂತಹ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಶಾಸಕರ ವಿದೇಶಿ ಪ್ರವಾಸ ಮತ್ತು ಖಾಸಗಿ ಔತಣಕೂಟಗಳ ಇವೆಲ್ಲ ವೈರಲ್ ಆಗ್ತಾ ಇದ್ದಂತೆ, ಗ್ರೂಪ್ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ರಾಜಕೀಯ ವಲಯದಲ್ಲಿ ಕೂಡ ಕುತೂಹಲ ಇನ್ನಷ್ಟು ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು. ಈ ಬಜೆಟ್ ನಂತರ ಕಾಂಗ್ರೆಸ್ ಒಳಗೆ ನಾಯಕತ್ವ ಒಂದು ಸಮೀಪದಲ್ಲಿ ಯಾವುದೇ ಒಂದು ಮಹತ್ವದ ಬದಲಾವಣೆ ಆಗುತ್ತೋ ಅಥವಾ ಇಲ್ವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರೋದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.